ಇಷ್ಟೆಲ್ಲ ಆದ್ಮೇಲೆ ಅವಳನ್ನ ಸೇವ್ ಮಾಡಕ್ ಬರ್ತಿದ್ಯಾ ಅಭಿ? ಇಷ್ಟೊಂದು ಹಣ, ಚಿನ್ನ, ಡೈಮಂಡ್ಸ್ ಎಲ್ಲ ನೀರಿಗೆ ಹಾಕ್ಬಿಟ್ಲಲ್ಲೋ. ಈಗ ಏನ್ ಮಾಡು ಅಂತ್ಯ? ಮಾತಾಡೋ. ಹಿಂದೆ ಹೋಗಿ, ನೀವು ಹಿಂದೆ ಹೋಗಿ. ವಾಟ್ ನಾನ್ಸೆನ್ಸ್ ಅಭಿ? ನನ್ನನ್ನ ಹಿಂದೆ ಕಳಿಸಿ ನಿನ್ ಹೆಂಡತಿ ನಮ್ ಮುಂದೆ ಬಿಟ್ಟು ಈ ಮನೆ ಮುಳುಗಿಸ್ಬಿಡ್ಬೇಕು ಅಂತಿದ್ಯಾ? ಹಿಂದೆ ಹೋಗಿ ಅಂತ ಹೇಳ್ದೆ ತಾನೆ. ತನ್ವಿ, ಇವತ್ತು ಮಾಮ್ ಕತೆ ಅಷ್ಟೇ. ನಿಮ್ ಕಣ್ ಮುಂದೆನೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನೋಡಿದ್ಮೇಲೂ ನೀವು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇದರಲ್ಲೇ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಮೌನ್ ಧೈರ್ಯ ಇದೆ ಅಂತ. ಅಬ್ಬಿ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಿ. ಅಕ್ಷೆ, ಯಾರ ಮನೆನ ಮುಳುಗಿಸ್ತಾ ಇರೋದು? ಯಾರ ಮನೆ ಮರ್ಯಾದೆ ತೆಗಿತಾ ಇರೋದು? ಮೂಲೆ ಮೂಲೆಯಿಂದ ಕ್ಯಾಶು ಗೋಲ್ಡು ಕಸ ಸುರಿದಂಗೆ ಸುರಿದ್ರಲ್ಲ, ಹೇಳಿ ಅದೆಲ್ಲ ಹೇಗೆ ಬಂತು? ಯಾಕೆ ಸೈಲೆಂಟ್ ಆದ್ರಿ? ಮಾತಾಡಿ. ಯಾರು ತಂದಿಟ್ಟಿದ್ದನ್ನೆಲ್ಲ? ಮಾರ್ಕೆಟಲ್ಲಿ ಕಂಪ್ನಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಗೊತ್ತಿದೆಯಾ ನಿಮಗೆ? ಎಷ್ಟು ರೆಪ್ಯುಟೇಷನ್ ಕಾಪಾಡ್ಕೊಂಡು ಬಂದಿದೆ ಅಂತ ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ ನಿಮಗೆ? ಓಹ್, ನಾನು ರಾಂಗ್ ಕ್ವೆಶನ್ ಕೇಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಕಂಪನಿ ವ್ಯಾಲ್ಯೂಸ್ ಎಲ್ಲ ಗೊತ್ತಿದ್ರು ನೀವು ಇದೇ ಕೆಲಸ ಮಾಡ್ತಿದ್ರಿ. ಯಾಕೆ ಹೇಳಿ? ದುಡ್ಡಿನಿಂದ ಹೋಗೋರು ಕಂಪನಿ ವ್ಯಾಲ್ಯೂಸ್ ಬಗ್ಗೆ ಏನು ಗೊತ್ತಿರುತ್ತೆ? ಇದ್ರ ಬಗ್ಗೆ ಸ್ವಲ್ಪನೂ ಕೇರ್ ಇಲ್ವಾ ನಿಮಗೆ? ಹೇಳಿ ಮಮತಾತೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಈ ಫ್ಯಾಮಿಲಿ ಮೇಲೆ ನನ್ನ ಕಂಪನಿ ಬಗ್ಗೆ ಎಷ್ಟು ಕೇರ್ ಇದೆ ಹೇಳಿ. ಮಾವ, ಅಭಿ, ಇಷ್ಟೆಲ್ಲ ಕ್ಯಾಶು ಗೋಲ್ಡು ಕದ್ದು ಈ ಮನೇಲಿ ಸ್ಟೋರ್ ಮಾಡಕ್ಕೆ ಇದೇನು ಕಳ್ಳರು ಗೋಡೌನ್ ಅನ್ಕೊಂಡ್ರ? ಅಲ್ಲ ಅಭಿ, ಅದು ಎಲ್ಲಿಂದ ಬಂತಿದೆಲ್ಲ? ಕಾಂಟ್ರಾಕ್ಟ್ಗಳು ಕೆಲವು ಕ್ಲೈಂಟ್ಸ್ಗಳ ಜೊತೆಗೆ ಚಿಕ್ಕದಾಗಿ ಡೀಲ್ ಆಗಿತ್ತು. ಎಲ್ಲಾನು ಲೀಗಲ್ ಆಗಿ ಮಾಡೋಕ್ಕಾಗಲ್ವಲ್ಲ? ಸ್ಟಾಪ್ ದಿಸ್ ಬುಲ್ಶಿಟ್. ಲೀಗಲ್ ಆಗಿ ಮಾಡೋಕ್ ಮನ್ಸಿಲ್ಲ ಅಂದಾದ್ಮೇಲೆ ಮತ್ತೆ ಕಂಪನಿ ಯಾಕೆ ನಡೆಸಬೇಕಿತ್ತು? ಇದೆಲ್ಲ ನಿಮಗೆ ಸ್ಮಾಲ್ ಡೀಲಿಂಗ್ಸಾ? ಮನೇಲಿ ಬಚ್ಚಿಟ್ರೋ ಆ ಕ್ಯಾಶ್ ಅಮೌಂಟು ಸ್ಮಾಲ್ ಅಮೌಂಟ್ ಆಗಿತ್ತಾ? ಅಲ್ಲ, ಅದು ಅಭಿ. Shut up! Just shut up! ಅವ್ರು ಕೊಟ್ರಂತೆ, ಇವ್ರ ಕೈ ಚಾಚಿ ತಗೊಂಡ್ರಂತೆ. ನಾಚಿಕೆ ಆಗಲ್ವ ನಿಮ್ಗೆ? ಭಿಕ್ಷೆ ಭಿಕ್ಷೆ ಎತ್ತಿದ್ದೀರಾ?
ಯಾಕತೆ ಮುಖ ತಿರ್ಸ್ಕೊತೀರಾ? ನನ್ನ ಕಡೆ ನೋಡಿ. ನಿಮಗಿದೆಲ್ಲ ಮೊದಲೇ ಗೊತ್ತಿತ್ತಾ? ಇಷ್ಟು ಇಲ್ಲೀಗಲ್ ಆಕ್ಟಿವಿಟೀಸ್ ನಮ್ಮ ಕಂಪನಿಯಲ್ಲಿ ನಡೀತಿರೋದು ನಿಮಗೆ ಗೊತ್ತೇ ಇರಲಿಲ್ವಾ? ನಿಮಗಿದೆಲ್ಲ ಗೊತ್ತಿರಲಿಲ್ಲ ಅಂದರೆ ದಟ್ಸ್ ವೆರಿ ಬ್ಯಾಡ್. ಅಕಸ್ಮಾತ್ ಇದೆಲ್ಲ ನಡೀತಿತ್ತು ಅಂತ ನಿಮಗೆ ಮೊದಲೇ ಗೊತ್ತಿದ್ರೆ ನೀವು ಯಾಕೆ ಇದನ್ನೆಲ್ಲ ನಡೆಯಕ್ಕೆ ಬಿಟ್ರಿ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಅದು ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದೆಲ್ಲ ಆಗಿರುತ್ತಾ? ನನ್ನ ಫ್ಯಾಮಿಲಿನೇ ನನ್ನ ಬೆನ್ನಿಗೆ ಚೂರಿ ಹಾಕ್ತಾರಂದ್ರೆ ಇನ್ನು ನಾನು ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಇಷ್ಟೊಂದೆಲ್ಲ ನಡೀತಾ ಅದಕ್ಕೆ? ಹೌದು ಆದ್ಯ, ಮನೆ ಒಂಥರ ರಣರಂಗದ ಥರ ಕಾಣಿಸ್ತಾ ಇತ್ತು. ಎಲ್ಲರೂ ಬಂದು ಒಟ್ಟಿಗೆ ಅಟ್ಯಾಕ್ ಮಾಡಿದ್ರು. ಎಲ್ಲರೂ ಗಪ್ಚುಪ್. ಸಂಯುಕ್ತನ ಮುಖ ನೋಡಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇದೆಲ್ಲ ನೀವ್ ತಾನೇ ಮಾಡಿರೋದು? ಏನಾದ್ಯ, ನನ್ನಂತ ಮುಗ್ದೆ ಮೇಲೆ ಅನುಮಾನ ಪಡ್ತಿದ್ಯೋ ನೀನು? ಕೆಟ್ಟದನ್ನ ಮಾಡೋರ್ಗೆ ಕೆಟ್ಟದೇ ಆಗಿದೆ. ಕರ್ಮ ರಿಟರ್ನ್ಸ್ ಅನ್ನೋ ಮಾತು ಕೇಳಿಲ್ವಾ ನೀನು? ದೇವ್ರು ಯಾವಾಗ ಯಾವಾಗ ಯಾರ್ಯಾರಿಗೆ ಏನೇನ್ ಶಿಕ್ಷೆ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾನೆ. ನನ್ಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ. ಐ ಆಮ್ ಇನ್ನೋಸೆಂಟ್, ಯು ನೋ. ಅದಕ್ಕೆ ಸಂಯುಕ್ತ ಬಗ್ಗೆ ಗೊತ್ತಾಗ್ತಿದ್ದ ಹಾಗೆ ಒಳ್ಳೆ ಆಕ್ಟಿಂಗ್ ಮಾಡಕ್ ಶುರು ಮಾಡಿದೀರಾ? ಇಷ್ಟ ದಿನ ಅವಳೇ ದೊಡ್ಡ ಆಕ್ಟರ್ ಅಂತ ಮೆರಿತಾ ಇದ್ಲು, ಇನ್ ಮುಂದೆ ನಿಮ್ಮ ಆಟ ಶುರು. ನಾನೇ ಎಲ್ಲ, ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ಬೊಗಳುತ್ತಿದ್ದ ನರಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ದೀರ. ನಿಮ್ಮ ಒಂದೊಂದು ಸ್ಟೆಪ್ಪು ಆ ಸಂಯುಕ್ತನ ಹಾರ್ಟ್ ಬೀಟ್ ಜಾಸ್ತಿ ಮಾಡಬೇಕು. ರಾತ್ರಿ ನಿದ್ದೆಲೂ ನೀವೇ ಕಾಡಬೇಕು. ಹಾಗೆ ಮಾಡಿ. ಅದೇ ಪ್ಲಾನ್ ಅಲ್ಲಿದ್ದೀನಿ ಆದ್ಯ. ಇಷ್ಟು ದಿನ ಎಲ್ಲಾನು ತುಳ್ ಬದುಕ್ತಿದ್ದ ಅವಳನ್ನ ನೆಲಕ್ಕಾಕಿ ಮಣ್ಣು ಮುಗಿಸ್ತೀನಿ. ಇಷ್ಟು ದಿನ ಅವಳೇನ್ ಮಾಡ್ತಿದ್ದ ಆಕ್ಟಿಂಗು ಡಬ್ಬ. ತಿರ್ಚಿ ಅರ್ಚ ಆಡ್ಬಿಟ್ರೆ ಎಲ್ಲರೂ ಎದ್ರುಕೊಬಿಡ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಇನ್ ಮುಂದೆ ನೋಡು, ಅವಳಿಗೆ ಬೆವರು ಇಳಿಸ್ತೀನಿ. ರಿಯಲ್ ಆಕ್ಟಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅವಳಿಗೆ. ಕೌಂಟರ್ಗೆ ಎನ್ಕೌಂಟರ್ ಸಖತ್ತಾಗಿದೆ. ಅದಕ್ಕೆ ಮನೆ ಸೊಸೆಯಾಗಿ ಬರಬೇಕು ಅಂತ ಕಂಡಿದ್ದ ಕನಸು ಈಗ ಈಡೇರ್ತಾ ಇದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಆ ಸೂತ್ರನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಹಾಗಿದ್ರೆ ಸಂಯುಕ್ತ ತುಂಬಾ ಭಯ ಪಟ್ಟಿದ್ಲು ಅನ್ನಿ. ಅವಳ ಮುಖ ಅಳ್ಳೆಣ್ಣೆ ಕುಡ್ದಿರೋರ್ ತರ ಆಗಿತ್ತು. ಈ ಪಂಜರದಲ್ಲಿ ಕೂಡಾಕಿರ್ತಾರಲ್ಲ ಗಿಣಿ, ಹಾಗಾಗಿತ್ತು. ಸುತ್ತಮುತ್ತ IT ಆಫೀಸಸ್ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇದ್ರು. ಅಕ್ಕ ಫುಲ್ ಗಪ್ಚುಪ್. ಅಯ್ಯೋ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ ನಾನು. ನೀವು ಮೊದಲೇ ಹೇಳಿದಿದ್ರೆ ನಾನು ಅಲ್ಲೇ ಬಂದ್ಬಿಡ್ತಾ ಇದ್ದೆ. ಇಷ್ಟು ದಿನ ಎಲ್ರನ್ನೂ ಹೆದರ್ಸ್ಕೊಂಡು ಓಡಾಡ್ತಿದ್ದ ಸಂಯುಕ್ತ ನೋಡ್ಬೇಕಿತ್ತು ನಾನು.
ಬೆಂಕಿ ಹಚ್ಚಿದ್ದೆ, ಆದ್ರೆ ಇಷ್ಟು ಬೇಗ ದಗ ದಗ ಉರಿಯತ್ತೆ ಅಂತ ನಂಗೂ ಐಡಿಯಾ ಇರಲಿಲ್ಲ. ಇಲ್ಲ ಅಂದ್ರೆ ನಿನ್ನನ್ನ ಬಿಂದುನ ಇಬ್ರು ಇಲ್ಲಿಗೆ ಕರ್ಸ್ಕೊಂತಾ ಇದ್ದೆ. ಆದರೂ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀವಿ. ಪ್ರಾಬ್ಲಮ್ಸ್ ಎಲ್ಲಿ ಮತ್ತೆ ಶುರು ಆಗುತ್ತೋ ಅಂತ ಆತಂಕ ಇದೆ. ಹೇಳ್ತಾರಲ್ವಾ, ಖುಷಿ ಹಿಂದೆ ದುಃಖ ಫಾಲೋ ಮಾಡ್ಕೊಂಡು ಬರುತ್ತೆ ಅಂತ, ಹಾಗೆ. ನೀವು ಹುಷಾರಾಗಿರಿ, ಒಬ್ಬೊಬ್ಬರು ಎಲ್ಲೂ ಹೋಗಬೇಡಿ. ಒಂದೊಂದ್ಸಲ ನಿಮ್ಮ ಬಗ್ಗೆ ಅಣ್ಣನ ಬಗ್ಗೆ ಯೋಚನೆ ಮಾಡಿದಾಗ ಭಯ ಆಗುತ್ತೆ ನನಗೆ. ಆದ್ಯ, ನೀನ್ ಲೈಫಲ್ಲಿ ಬರೀ ಬೈದಲ್ಲೇ ಬದುಕಿದ್ಯಾ. ಇನ್ಮೇಲಾದ್ರೂ ಧೈರ್ಯವಾಗಿರೋ ಆದ್ಯ. ನಿಮ್ಮ ಅಣ್ಣಂಗೆ ಗಾರ್ಡ್ ಆಗಿ ನಾನು ಇರ್ತೀನಿ. ಅವ್ರಿಗೇನಾಗಕ್ಕೂ ನಾನು ಬಿಡಲ್ಲ. ಸರಿ, ಬಾಯ್ ಆದ್ಯ.